ಬಿಗ್ ಬಾಸ್ ಕನ್ನಡ ಸೀಸನ್ 12ರ 15ನೇ ವಾರದ ಎಲಿಮಿನೇಷನ್. ಸೊ ಇವಾಗ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ವಾರನೇ ಫಿನಾಲೆ ಬರ್ತಾ ಇದೆ 17-18ಕ್ಕೆ. ಸೊ ಹೀಗಾಗಿ ಈ ಸಮಯದಲ್ಲಿ ಆಗುವಂತಹ ಎಲಿಮಿನೇಷನ್ ಏನಿದೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಶಾಕಿಂಗ್ ಎಲಿಮಿನೇಷನ್ ಕೂಡ ಆಗಬಹುದು, ಅಥವಾ ನಾರ್ಮಲ್ ಆಗಿ ನೀವು ಯಾರನ್ನ ಪ್ರಿಡಿಕ್ಟ್ ಮಾಡಿದ್ರು ಅವರೇ ಎಲಿಮಿನೇಟ್ ಆದ್ರೂ ಆಗಬಹುದು. ವೋಟಿಂಗ್ ರಿಸಲ್ಟ್ ನ ಪ್ರಕಾರ ಕೂಡ ಎಲಿಮಿನೇಷನ್ ಆಗಬಹುದು, ಅಥವಾ ವೋಟಿಂಗ್ ರಿಸಲ್ಟ್ ನ ಜೊತೆಗೆ ಬೇರೆ ವಿಷಯಗಳನ್ನ ಕೂಡ ಕನ್ಸಿಡರ್ ಮಾಡಿ ಎಲಿಮಿನೇಷನ್ ಆಗಬಹುದು. ಸೊ ಹೀಗಾಗಿ ಸಾಕಷ್ಟು ರೀತಿಯಾದಂತಹ ಸಾಧ್ಯತೆಗಳಿರ್ತವೆ. ಅದರಿಂದಾಗಿನೇ ತುಂಬಾನೇ ಕನ್ಫ್ಯೂಷನ್ಸ್ ಇರುತ್ತೆ ಯಾರು ಎಲಿಮಿನೇಟ್ ಅಂತ ಹೇಳಿ. ಸೊ ಹೀಗಾಗಿನೇ ಈ ವಿಡಿಯೋದಲ್ಲಿ ನಾನು ನನ್ನ ಒಂದು ಪ್ರಿಡಿಕ್ಷನ್ ಅಥವಾ ನನ್ನ ಒಂದು ಅನಾಲಿಸಿಸ್ ನ ಪ್ರಕಾರ ಯಾರು ಎಲಿಮಿನೇಟ್ ಆಗಬಹುದು, ಯಾರು ಎಲಿಮಿನೇಟ್ ಆಗಬೇಕು, ಸೊ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ಹಾಗೇನೆ ಅಷ್ಟೇ ಅಂತ ಹೇಳಲ್ಲ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ ನಿಮಗೆ. ಸೊ ಡೈರೆಕ್ಟ್ ಆಗಿ ಇವಾಗ ವಿಷಯಕ್ಕೆ ಬರೋಣ. ಮೊದಲನೇದಾಗಿ ವೋಟಿಂಗ್ ರಿಸಲ್ಟ್ ನ ಪ್ರಕಾರ ಬಾಟಮ್ 3 ನಲ್ಲಿ ಇರೋರು ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ. ಯಾಕೆಂತ ಹೇಳಿದ್ರೆ ವೋಟಿಂಗ್ ರಿಸಲ್ಟ್ ಶುಕ್ರವಾರ ಮಧ್ಯಾಹ್ನ 11 ಗಂಟೆಗೆ ಅಂದ್ರೆ ವೋಟಿಂಗ್ ಮಾಡುವಂತಹ ಅವಕಾಶ ಕ್ಲೋಸ್ ಆಗಿತ್ತು. ಇದಾದ ನಂತರ ವೋಟಿಂಗ್ ರಿಸಲ್ಟ್ ಸಿಕ್ಕಿತ್ತು. ಅದರ ಬಗ್ಗೆ ನಾನು ನಿಮ್ಗೆ ಅಪ್ಡೇಟ್ ಕೂಡ ಕೊಟ್ಟಿದ್ದೆ, ಹಿಂಗೆ ಅಂತ ಹೇಳಿ. ಸೊ ಆ ಒಂದು ವೋಟಿಂಗ್ ರಿಸಲ್ಟ್ ಅಲ್ಲಿ ಟಾಪ್ ಅಲ್ಲಿ ಇದ್ದಿದ್ದು ಗಿಲ್ಲಿ, ನಂತರ ರಕ್ಷಿತಾ ಅವರು ಇದ್ರು. ಇವರಾದ ನಂತರ 3ನೇ ಪ್ಲೇಸ್ ಅಲ್ಲಿ ಇದ್ದಿದ್ದು ಇಲ್ಲಿ ಇವರು ಕಾವ್ಯ ಶೈವ ಅವರು, 4ನೇ ಪ್ಲೇಸ್ ಅಲ್ಲಿ ಇದ್ದಿದ್ದು ಅಶ್ವಿನಿ ಗೌಡ ಅವರು, 5ನೇ ಪ್ಲೇಸ್ ಅಲ್ಲಿ ಇದ್ದಿದ್ದು ರಘು ಅವರು. ಅಂದ್ರೆ 5ನೇ ಪ್ಲೇಸ್ ಅಂತ ಹೇಳಿದ್ರೆ ಅದು ಬಾಟಮ್ 3 ಅಂತಾನೆ ಕನ್ಸಿಡರ್ ಆಗೋದು. ಯಾಕಂತ ಹೇಳಿದ್ರೆ ಈ ವಾರ ನಾಮಿನೇಟ್ ಆಗಿರೋದೇ 7 ಜನ. ಸೊ ಹೀಗಾಗಿ ರಘು ಅವರು 5ನೇ ಪ್ಲೇಸ್ ಅಲ್ಲಿ, ಇಲ್ಲಿ ಧ್ರುವಂತ್ ಅವರು 6ನೇ ಪ್ಲೇಸ್ ಅಲ್ಲಿ, ರಾಶಿಕ್ ಅವರು 7ನೇ ಪ್ಲೇಸ್ ಅಲ್ಲಿ ಇದ್ರು. ಸೊ ಇಲ್ಲಿ ರಾಶಿಕ್ ಅವರು ಮೊದಲು 6ನೇ ಪ್ಲೇಸ್ ಅಲ್ಲಿ ಇದ್ರು, ಮತ್ತೆ ಧ್ರುವಂತ್ ಅವರಿಗಿಂತ ತುಂಬಾನೇ ಮುಂಚೂಣಿಯಲ್ಲಿ ಇದ್ರು. ಬಟ್ ಸಡನ್ ಆಗಿ ವೋಟಿಂಗ್ ರಿಸಲ್ಟ್ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಸೊ ಅದರಿಂದಾಗಿನೇ ರಾಶಿಕ್ ಅವರು ಕೊನೆ ಪ್ಲೇಸಿಗೆ ಹೋಗಿ ಕೂತಿದ್ರು. ಹಾಗಂತ ಏನು ದೊಡ್ಡ ಮಟ್ಟದ ಡಿಫ್ರೆನ್ಸ್ ಇಲ್ಲ. ಧ್ರುವಂತ್ ಅವರು ಸಿಕ್ಕಾಪಟ್ಟೆ ಓಟನ್ನು ಗಳಿಸ್ಕೊಂಡು ಮುಂದೆ ಇದ್ದಾರೆ ಅಂತ ಅರ್ಥ ಅಲ್ಲ. ಇವರು ರಾಶಿಕ್ ಅವರಿಗಿಂತ 0.1%, 0.2% ಜಾಸ್ತಿ ಗಳಿಸ್ಕೊಂಡು ಮುಂದೆ ಇದ್ರು. ಅದೇ ರೀತಿಯಾಗಿ ರಘು ಅವರು ಕೂಡ ಇಲ್ಲಿ ರಾಶಿಕಾ ಮತ್ತೆ ಧ್ರುವಂತ್ ಅವ್ರಿಗಿಂತ ಸ್ವಲ್ಪ ಮಟ್ಟದಲ್ಲಿ ಜಾಸ್ತಿ ಓಟ್ಗಳನ್ನು ಗಳಿಸ್ಕೊಂಡು 5ನೇ ಪ್ಲೇಸ್ ಅಲ್ಲಿ ಇದ್ರು. ಸೊ ಈ ಒಂದು ಪ್ರಕಾರವಾಗಿ ನೋಡೋದಾದ್ರೆ, ಈ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ನೋಡೋದಾದ್ರೆ, ರಾಶಿಕ್ ಅವರು ಸಿಕ್ಕಾಪಟ್ಟೆ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಕೇವಲ ವೋಟಿಂಗ್ ರಿಸಲ್ಟ್ ನ ಪ್ರಕಾರನೇ ಎಲಿಮಿನೇಷನ್ ಆಗುತ್ತೆ ಅನ್ನೋದಾದ್ರೆ ರಾಶಿಕ್ ಅವರು ಮನೆಗೆ. ಸೊ ಇದು ನನ್ನ ಪ್ರಿಡಿಕ್ಷನ್. 100% ಹಿಂಗೆ ಆಗಬಹುದು. ಯಾಕಂತಂದ್ರೆ ಕೇವಲ ವೋಟ್ ರಿಸಲ್ಟ್ ಅನ್ನ ನೋಡಿದಾಗ ಹಿಂಗೇನೆ ಆಗೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಈ ಒಂದು ಬಿಗ್ ಬಾಸ್ ನಲ್ಲಿ ವೋಟಿಂಗ್ ರಿಸಲ್ಟ್, ಹಾಗೆ ಅವರಿಂದ ಸಿಗುವಂತಹ TRP, ಮತ್ತೆ ಅವರಿಂದ ಬರುವಂತಹ ಮುಂದಿನ ವಾರಕ್ಕೆ ಏನಾದರೂ ಕಾಂಟ್ರಿಬ್ಯೂಷನ್ ಇರುತ್ತಾ ಅದು, ಮತ್ತೆ ಓವರ್ ಆಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಈ ಎಲ್ಲ ವಿಷಯವನ್ನ ಕನ್ಸಿಡರ್ ಮಾಡೋದಾದ್ರೆ ರಘು ಅವರು ಇಲ್ಲಿ ಸೇಫ್ ಆಗ್ತಾರೆ. ಯಾಕಂತಂದ್ರೆ ರಘು ಅವರಿಗೆ ಸ್ವಲ್ಪ ಮಟ್ಟಿಗಾದ್ರೂ ಜಾಸ್ತಿ ಓಟ್ ಇದೆ ಒಂದು, ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅಡಿಗೆ ಡಿಪಾರ್ಟ್ಮೆಂಟ್ ಆಲ್ಮೋಸ್ಟ್ ರಘು ಅವ್ರದ್ದೇನೆ. ಹಾಗೇನೆ ಒಳ್ಳೆ ಇಮೇಜ್ ಕೂಡ ಇದೆ. ಕ್ರೀಡಾ ರತ್ನ ಅನ್ನುವಂತಹ ಒಂದು ಅವಾರ್ಡ್ ಕರ್ನಾಟಕದಲ್ಲಿ ಇವ್ರಿಗೆ ಮಾತ್ರನೇ ಬಂದಿರೋದು. ಸೊ ಇಂತಹ ಸ್ಪರ್ಧೆಯನ್ನ, ಮತ್ತೆ ಅವರು ಬಿಗ್ ಬಾಸ್ ಮನೇಲಿ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಗೇಮ್ ಅನ್ನು ಕೂಡ ಸಖತ್ತಾಗಿ ಆಡಿದ್ರು. ಫಿಸಿಕಲಿ ತುಂಬಾನೇ ವೇಟ್ ಇದ್ರು ಕೂಡ ಆ ಟಾಪ್ 6 ಅನ್ನುವಂತಹ ಕಂಟೆಂಡರ್ ಟಾಸ್ಕ್ ಅಲ್ಲಿ ಸೂಪರ್ ಆಗಿ ಆಡಿದ್ರು. ಸೊ ಹೀಗಾಗಿ ಅವರು ಪಕ್ಕ ಉಳ್ಕೊಳ್ತಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಆಲ್ಮೋಸ್ಟ್ ಆಕ್ಟಿವ್ ಆಗಿರ್ತಾರೆ. ಜಾಸ್ತಿ ಕಾಣಿಸ್ಕೊಳ್ಳದೆ ಇರಬಹುದು, ಕಾಣಿಸ್ಕೊಳ್ಳದೆ ರಕ್ಷಿತಾ, ಕಾವ್ಯ ಮತ್ತೆ ಗಿಲ್ಲಿ ಜೊತೆನೆ. ಬಟ್ ಇತ್ತೀಚೆಗೆ ಸ್ವಲ್ಪ ಬದಲಾಗಿದ್ದಾರೆ. ಮಧ್ಯದಲ್ಲಿ ಎಲ್ಲೋ ಟ್ರ್ಯಾಕ್ ಮಿಸ್ ಆಗ್ತಾ ಇತ್ತು. ಬಟ್ ಈ ಸಲ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ. ತಕ್ಕ ಮಟ್ಟಿಗಾದ್ರು, ಏನು ಹೈ ಲೆವೆಲ್ ಅಲ್ಲ, ತಕ್ಕ ಮಟ್ಟಿಗಾದ್ರೂ ಕಮ್ ಬ್ಯಾಕ್ ಮಾಡಿದ್ದಾರೆ. ಸೊ ಹೀಗಾಗಿ ಇಲ್ಲಿ ರಘು ಅವರಂತೂ ಸೇಫ್ ಆಗ್ತಾರೆ. ಇನ್ನು ಉಳ್ಕೊಳ್ಳೋದು ಧ್ರುವಂತ್ ಹಾಗೇನೆ ರಾಶಿಕಾ. ರಾಶಿಕಾ ಅವರು ಅಂತ ಬಂದ್ರೆ ಟಾಸ್ಕ್ ಸೂಪರ್, ಧ್ರುವಂತ್ ಅವರು ಟಾಸ್ಕ್ ಅನ್ನ ಸೂಪರ್ ಆಗಿನೇ ಆಡ್ತಾರೆ. ಮನೆ ಕೆಲಸ ಅಂತ ಬಂದ್ರೆ ಧ್ರುವಂತ್ ಅವರು ಟಾಪ್ ಇದ್ದಾರೆ, ರಾಶಿಕ್ ಅವರು ಟಾಪ್ ಅಂತಲ್ಲ, ಒಂದು ಸ್ವಲ್ಪ ಕಡಿಮೆ ಇದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಅವರು ಮಾತಾಡುವಂತಹ ಪಾಯಿಂಟ್ಸ್ಗಳು ಆಲ್ಮೋಸ್ಟ್ ವ್ಯಾಲಿಡ್ ಇರ್ತವೆ. ಬಟ್ ಅವ್ರು ಮಾತಾಡೋ ರೀತಿ ಸರಿಯಾಗಿಲ್ಲ. ಈ ಕಡೆ ರಾಶಿಕ್ ಅವರು ಕೂಡ ಅಷ್ಟೇ, ಕೆಲವೊಂದಿಷ್ಟು ಸಲ ಪಾಯಿಂಟ್ಗಳು ಸರಿಯಾಗಿರ್ತವೆ, ಬಟ್ ಮಾತಾಡೋ ಬರದಲ್ಲಿ ಆ ಮಾತು ಎಲ್ಲೆಲ್ಲಿಗೂ ಹೋಗುತ್ತೆ. ಹಾಗೇನೆ ಈ ವಾರ ಅಂತೂ ರಕ್ಷಿತಾ ಅವರ ಜೊತೆ ಅವರು ಸ್ವಲ್ಪ ಮ್ಯಾನ್ ಹ್ಯಾಂಡ್ಲಿಂಗ್ ಆಗೋ ರೀತಿನಲ್ಲೇನೆ ಆಗಿತ್ತು ಕೂಡ ಆಲ್ಮೋಸ್ಟ್. ಸೊ ಆ ಹಂತಕ್ಕೆಲ್ಲ ಹೋಗಿದ್ರು. ಸೊ ಎಲ್ಲೋ ಅವ್ರಿಗೆ ಮಿಸ್ ಹೊಡಿತಾ ಇರಬಹುದು. ಇನ್ನು ಧ್ರುವಂತ್ ಅವರು ಇದ್ರೆ ಬಿಗ್ ಬಾಸ್ ಮನೆಯಲ್ಲಿ 100% TRP ಇದ್ದೇ ಇರುತ್ತೆ. ಸೊ ಹೀಗಾಗಿ ಧ್ರುವಂತ್ ಮತ್ತೆ ರಕ್ಷಿತ್ ಅವರಿಗೆ ಆಲ್ರೆಡಿ ಮೊದಲಿಂದನೂ ಕೂಡ ಕ್ಲಾಶ್ ಆಗ್ತಾ ಇದೆ. ಅವ್ರು ಉಳ್ಕೊಂಡ್ರೆ ಜಗಳ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಫಿನಾಲೆ ವಾರದಲ್ಲೂ ಕೂಡ ಜಗಳ ಆಗುತ್ತೆ ಅನ್ನೋದಾದ್ರೆ ಕ್ರೇಜಿ ಆಗಿರುತ್ತೆ. ಇನ್ನು ಮತ್ತೊಂದು ವಿಷಯ, ಇಲ್ಲಿ ಧ್ರುವಂತ್ ಅವ್ರಿಗಿಂತ ರಾಶಿಕ್ ಅವರು ಒಂದೇ ಕಡೆ ಇರ್ತಾ ಇದ್ರು ಸೂರಜ್ ಅವ್ರ ಜೊತೆನೆ. ಸೂರಜ್ ಅವ್ರು ಹೋಗಿದ್ದಿದ್ದೆ ರಾಶಿಕ್ ಅವರು ಹೈಲೈಟ್ ಆಗೋದು ತುಂಬಾನೇ ಕಡಿಮೆ ಆಗಿದೆ. ನೀವು ಅಬ್ಸರ್ವ್ ಮಾಡಿರಬಹುದು, ರಾಶಿಕ್ ಅವರು ಜಾಸ್ತಿ ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಸೂರಜ್ ಅವರು ಇದ್ದಾಗ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ರು. ಸೊ ಸೂರಜ್ ಅವರೇ ಮನೆಗೆ ಹೋಗಿದ್ದಾರೆ. ಅವ್ರ ಬೆನ್ನ ಹಿಂದೆ ಇವಾಗ ರಾಶಿಕ್ ಅವರು ಕೂಡ ಹೋಗ್ತಾರೆ ಅಂತ ನನ್ನ ಪ್ರಿಡಿಕ್ಷನ್. ಸೊ ರಾಶಿಕ್ ಅವ್ರ ಮನೆಗೆ ಹೋಗೋ ಚಾನ್ಸಸ್ ಈ ವೇನಲ್ಲಿ ನೋಡ್ತಾ ಹೋದ್ರು ಕೂಡ ತುಂಬಾನೇ ಜಾಸ್ತಿ ಇದೆ. ಸೊ ಹೀಗಾಗಿ ರಾಶಿಕ್ ಅವ್ರ ಮನೆಗೆ ಹೋಗಬಹುದು. ಬಟ್ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಅನ್ನು ಕೇಳೋದಾದ್ರೆ ಧ್ರುವಂತ್ ಅವರು ಆಕ್ಚುಲ್ ಆಗಿ ಎಲಿಮಿನೇಟ್ ಆಗಬೇಕು. ಯಾಕಂತ ಹೇಳಿದ್ರೆ ಈ ಹಿಂದೆನೆ ಅವರು ಎಷ್ಟೋ ವಾರಗಳ ಹಿಂದೆನೆ ಎಲಿಮಿನೇಟ್ ಆಗಬೇಕಾಗಿತ್ತು. ಸರಿಯಾಗಿ ಬಿಗ್ ಬಾಸ್ ಏನಾದರೂ ಎಲಿಮಿನೇಷನ್ ಪ್ರಕ್ರಿಯೆನ ಮಾಡಿದಿದ್ರೆ. ಬಟ್ ಕೆಲವೊಂದಿಷ್ಟು ವಾರಗಳ ಕಾಲ ಅವರನ್ನ ಬೇಕಂತಾನೆ ಸೇವ್ ಮಾಡಿಕೊಂಡ್ರು, ನಂತರ ಸೀಕ್ರೆಟ್ ರೂಮಿಗೆ ಕಳಿಸಿ ಸ್ವಲ್ಪ ಪುಷ್ ಕೊಟ್ಟರು ಕೂಡ ಅಂತ ಅನಿಸ್ತು. ಸೊ ಹೀಗಾಗಿ ಈ ವಾರ ಕೂಡ ಪುಷ್ ಕೊಡಬಹುದೇನೋ, ಅಥವಾ ಈ ವಾರ ಏನಾದರೂ ಎಲಿಮಿನೇಷನ್ ಮಾಡೋಣ ಅಂತ ಹೇಳಿ ಧ್ರುವಂತ್ ಅವ್ರನ್ನ ಎಲಿಮಿನೇಟ್ ಮಾಡಬಹುದು.
ಸೊ ನನ್ನ ಒಂದು ಹಾನೆಸ್ಟ್ ಒಪಿನಿಯನ್, ಧ್ರುವ್ ಅಂತವ್ರು ಆ್ಯಕ್ಚುಲ್ ಆಗಿ ಎಲಿಮಿನೇಟ್ ಆಗಬೇಕು. ಬಟ್ ಎಲ್ಲ ಒಂದು ಸಿನಾರಿಯೋ ನೋಡ್ತಾ ಇದ್ರೆ, ವೋಟಿಂಗ್ ರಿಸಲ್ಟ್ ಹಾಗೆಯೇ ಬೇರೆ ಎಲ್ಲ ವಿಷಯವನ್ನ ಅನಲೈಸ್ ಮಾಡಿ ನೋಡೋದಾದ್ರೆ ರಾಶಿಕ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಇದು ನನ್ನ ಪ್ರಿಡಿಕ್ಷನ್ ಆಗಿದೆ. ಸೊ ಬನ್ನಿ ಹಾಗಾದ್ರೆ ನಿಮ್ಮ ಒಂದು ಒಪಿನಿಯನ್ ಅನ್ನು ತಿಳ್ಕೊಳ್ಳುವಂತಹ ಸಮಯ ಇವಾಗ. ಸೊ ಆದಷ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಒಂದು ಒಪಿನಿಯನ್ ಅನ್ನು ನಾನು ಕೂಡ ಚೆಕ್ ಮಾಡ್ತೀನಿ. ಅದ್ರ ಬಗ್ಗೆ ಮುಂದೆ ಲೈವಲ್ಲಿ ಬಂದು ಮಾತಾಡೋ ಪ್ರಯತ್ನ ಕೂಡ ಮಾಡ್ತೀನಿ. ನೋಡೋಣ ನಿಮ್ಮ ಕಮೆಂಟ್ ಎಷ್ಟು ಜಾಸ್ತಿ ಬರುತ್ತೋ ಸೊ ಅಷ್ಟು ನಾನು ಟ್ರೈ ಮಾಡ್ತೀನಿ ಲೈವ್ ಬರೋದಕ್ಕೆ. ಸೊ ಹೀಗಾಗಿ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗಬೇಕು? ಧ್ರುವಂತ, ರಾಶಿಕನ, ಅಥವಾ ರಘುನ, ಕಾವ್ಯನ, ಅಥವಾ ರಕ್ಷಿತನ, ಗಿಲ್ಲಿನ, ಅಶ್ವಿನಿ ಗೌಡನ? ನಿಮ್ಮ ಒಪಿನಿಯನನ್ನು ನೀವು ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.